ರಾಜ್ಯ ಸರ್ಕಾರದ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ ಚಾಲನೆಗೆ ದಿನಗಣನೆ ಆರಂಭವಾಗಿದೆ. ಬಡವರಿಗೆ ಗುಣಮಟ್ಟದ ಆಹಾರವನ್ನ ಕಡಿಮೆ ದರದಲ್ಲಿ ನೀಡುವಂತಹ ಸರ್ಕಾರದ ಯೋಜನೆ ಇದು. ಇಂದಿರಾ ಕ್ಯಾಂಟೀನ್ನಲ್ಲಿ ಏನೆಲ್ಲ ಸಿಗುತ್ತೆ, ದರವೆಷ್ಟು, ಯಾವತ್ತಿಂದ ಆರಂಭವಾಗುತ್ತೆ ಅನ್ನೋ ವಿವರ ಇಲ್ಲಿದೆ ನೋಡಿ. ಬೆಂಗಳೂರು ನಗರ ವ್ಯಾಪ್ತಿ 198 ವಾರ್ಡ್ಗಳಲ್ಲಿ ಇಂದಿರಾ ಕ್ಯಾಂಟೀನ್ಗೆ ಚಾಲನೆ ಸಿಗಲಿದೆ. ರಾಜ್ಯ ಸರ್ಕಾರ ಆಗಸ್ಟ್ 15ರಂದು ಅಧಿಕೃತವಾಗಿ ಈ ಕ್ಯಾಂಟೀನ್ಗೆ ಚಾಲನೆ ನೀಡಲಿದೆ. ವಿಶೇಷ ಅಂದ್ರೆ ಆಗಸ್ಟ್ 10ರಂದು ಈ ಕ್ಯಾಂಟೀನ್ ಹೇಗೆ ನಡೆಯುತ್ತೆ ಎನ್ನುವ ಬಗ್ಗೆ ಪ್ರಾತ್ಯಕ್ಷಿಕೆ ಇದೆ. ಆಹಾರ ಸಮೇತದ ಉಚಿತ ಪ್ರಾತ್ಯಕ್ಷಿಕೆ ಇದಾಗಿರುತ್ತದೆ. 198 ವಾರ್ಡ್ಗಳಲ್ಲಿ ಪ್ರಸ್ತುತ 126 ವಾರ್ಡ್ಗಳಲ್ಲಿ ಇಂದಿರಾ ಕ್ಯಾಂಟೀನ್ ತೆರೆಯುವ ಸ್ಥಳಗಳನ್ನ ಈಗಾಗಲೇ ಗುರುತಿಸಲಾಗಿದೆ. ಕೇಂದ್ರೀಕೃತ ಅಡುಗೆ ಮನೆ ಮೂಲಕ ಈ ಕ್ಯಾಂಟೀನ್ಗಳಿಗೆ ಆಹಾರ ಪೂರೈಸಲಾಗುತ್ತೆ. ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಡುಗೆ ಮನೆ ನಿರ್ಮಿಸಿ ಜನಸಾಮಾನ್ಯರು ರುಚಿಕರ ಊಟ ಕೊಡೋ ಆಶಯ ಹೊಂದಲಾಗಿದೆ. ಬೆಳಗಿನ ಉಪಹಾರಕ್ಕೆ ಇಡ್ಲಿ, ವಡೆ, ಪುಳಿಯೋಗರೆ, ಪೊಂಗಲ್, ಚೌಚೌಬಾತ್ ದೊರೆಯುತ್ತದೆ. ಮಧ್ಯಾಹ್ನ ಊಟಕ್ಕೆ ಅನ್ನ, ಸಾಂಬಾರು, ಮೊಸರನ್ನ, ಚಟ್ನಿ ಅಥವಾ ಬಿಸಿಬೇಳೆ ಬಾತ್, ಟೊಮೆಟೊ ಬಾತ್, ವಾಂಗಿಬಾತ್ ಸಿಗಲಿದೆ. ಇವೆಲ್ಲವನ್ನ ಗುಣಮಟ್ಟದಲ್ಲಿ ರುಚಿಕರವಾಗಿ ತಯಾರಿಸಲು ಸೂಚನೆ ನೀಡಲಾಗಿದೆ. ಈ ಎಲ್ಲ ಆಹಾರ ಪದಾರ್ಥಗಳು ಕಡಿಮೆ ಬೆಲೆಗೆ ದೊರೆಯುವುದು ವಿಶೇಷ. 5 ರೂಪಾಯಿಗೆ ತಿಂಡಿ ಹಾಗೂ 10 ರೂಪಾಯಿಗೆ ಊಟ ವಿತರಣೆ ಸಾಧ್ಯತೆ ಇದೆ. ಬೆಳಗ್ಗೆ 7:30ರಿಂದ ಬೆಳಗ್ಗೆ 10 ಗಂಟೆವರೆಗೆ ತಿಂಡಿ, ಮಧ್ಯಾಹ್ನ 12:30ರಿಂದ 3ರವರೆಗೆ ಊಟ ಹಾಗೂ ರಾತ್ರಿ 7:30ರಿಂದ 9ರವರೆಗೆ ಊಟ ದೊರೆಯಲಿದೆ. ಓರ್ವ ಗುತ್ತಿಗೆದಾರರಿಗೆ 5 ವಿಧಾನಸಭಾ ಕ್ಷೇತ್ರಗಳ ಗುತ್ತಿಗೆ ವಹಿಸಲು ನಿರ್ಧರಿಸಲಾಗಿದೆ. ಇವರಿಗೆ ಕನಿಷ್ಠ 3 ವರ್ಷ ಅನುಭವ ಇರಬೇಕು. ದಿನವೂ 2,000 ಮಂದಿಗೆ ಊಟ ತಿಂಡಿ ಒದಗಿಸುವ ಸಾಮರ್ಥ್ಯ ಇರಬೇಕು. ವಿದ್ಯುತ್ ಹಾಗೂ ನೀರಿನ ಖರ್ಚನ್ನ ಗುತ್ತಿಗೆದಾರರೇ ವಹಿಸಿಕೊಳ್ಬೇಕು. ಬೆಂಗಳೂರಿನಲ್ಲಿ ಎಲ್ಲ ಆದಾಯ ವರ್ಗಗಳ ಜನ ಇದ್ದಾರೆ. ಕಡಿಮೆ ಆದಾಯ ಉಳ್ಳವರೇ ಹೆಚ್ಚು. ಇವರ ದುಬಾರಿ ದರ ನೀಡಿ ಹೋಟೆಲ್ಗಳಲ್ಲಿ ತಿಂಡಿ ಊಟ ಮಾಡುವುದು ಕಷ್ಟಕರವಾಗಿತ್ತು. ಪ್ರಸ್ತುತ ತೆರೆಯಲ್ಪಡುತ್ತಿರುವ ಇಂದಿರಾ ಕ್ಯಾಂಟೀನ್ ಇವರೆಲ್ಲರಿಗೂ ಭಾರಿ ಉಪಯುಕ್ತವಾಗಲಿದೆ. ಛಾಯಾಗ್ರಾಹಕ ಯೋಗಿ ಜೊತೆ ನಂದಿನಿ, ಪೊಲಿಟಿಕಲ್ ಬ್ಯೂರೋ, ಸುದ್ದಿ ಟಿವಿ.